ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಉದ್ಯೋಗದಲ್ಲಿ ಒತ್ತಡ ಹೆಚ್ಚಳ ಆಗ್ಬಹುದು. ದೊಡ್ಡ ಆಸ್ತಿ ವ್ಯವಹಾರಗಳು ಸಂಭವಿಸುತ್ತವೆ. ಭಾರಿ ಲಾಭ ಉಂಟಾಗುವಂತ ದಿನ. ಯಾವುದೇ ಆತುರ ಬೇಡ. ಅಜಾಗರೂಕತೆಯನ್ನು ತಪ್ಪಿಸಿಕೊಳ್ಳಿ. ವೃಷಭ ರಾಶಿ. ದೂರದೃಷ್ಟಿ ಮತ್ತು ಬುದ್ಧಿವಂತಿಕೆಯಿಂದ ಅನೇಕ ಬಾಕಿ ಉಳಿದಿರುವ ಕೆಲಸಗಳು ಪೂರ್ಣವಾಗುವ ಸಾಧ್ಯತೆಗಳಿವೆ. ಖರ್ಚು ಕಡಿಮೆ ಮಾಡಬೇಕಾಗುತ್ತೆ. ವ್ಯವಹಾರದಲ್ಲಿ ಸರಿಯಾದ ನಿರ್ಧಾರಗಳನ್ನ ತೆಗೆದುಕೊಳ್ಳದಿರುವುದು ನಷ್ಟಕ್ಕೆ ಕಾರಣ ಆಗಬಹುದು. ಮಿಥುನ ರಾಶಿ. ಸರ್ಕಾರಿ ನೌಕರರಿಗೆ ಬಡ್ತಿ ಸಿಗಲಿದೆ. ನಿಮ್ಮ ಸಂಗಾತಿಯಿಂದ ಬೆಂಬಲವನ್ನ ಪಡೆದುಕೊಳ್ಳುತ್ತೀರಿ. ಸುಸ್ತು ಕಾಣುತ್ತದೆ. ವ್ಯಾಪಾರ ಚೆನ್ನಾಗಿರುತ್ತದೆ. ಕರ್ಕಾಟಕ ರಾಶಿ. ಸಂಘರ್ಷವನ್ನ ತಪ್ಪಿಸಿಕೊಳ್ಳಿ. ಹೊಸ ಕೆಲಸದಲ್ಲಿ ಲಾಭದ ಸಾಧ್ಯತೆ ಇದೆ. ಕುಟುಂಬದ ಪ್ರಗತಿ ಹೊಂದುವಂತಹ ದಿನ. ಕೆಲಸದಲ್ಲಿ ನಂಬಿಕೆ ಇಟ್ಟು ಕೆಲಸ ಮಾಡಬೇಕು. ಸಿಂಹ ರಾಶಿ. ಪಾರ್ಟಿಗಳು ಮತ್ತು ಪಿಕ್ನಿಕ್ ಗಳನ್ನ ಆನಂದಿಸುತ್ತೀರಿ. ಬೌದ್ಧಿಕ ಕೆಲಸ ಯಶಸ್ಸು ಕಾಣುತ್ತದೆ. ವ್ಯಾಪಾರ ಚೆನ್ನಾಗಿರುತ್ತದೆ. ಸಂತೋಷದ ದಿನ. ದಿನವು ಪ್ರತಿಕೂಲವಾಗಿರಲೂಬಹುದು. ಕನ್ಯಾ ರಾಶಿ. ಸಾಮಾಜಿಕ ಸ್ಥಾನಮಾನ ಮತ್ತು ಖ್ಯಾತಿಯ ಬದಲಾವಣೆಯ ಬಗ್ಗೆ ಚಿಂತಿಸಲಾಗುವುದು. ವೈವಾಹಿಕ ಜೀವನ ಉತ್ತಮವಾಗಿರುತ್ತದೆ. ಅತಿ ದುರಾಸೆ ಬೇಡ. ತುಲಾರಾಶಿ. ದುಃಖದ ಸುದ್ದಿಯನ್ನ ಸ್ವೀಕಾರ ಮಾಡಬಹುದು. ಓಡಾಟ ಹೆಚ್ಚಾಗಿರುತ್ತದೆ. ಸುಸ್ತು ಕಾಣುತ್ತದೆ. ಮಾತಿನ ಮೇಲೆ ನಿಯಂತ್ರಣ ಇರಲಿ. ವೃಶ್ಚಿಕ ರಾಶಿ. ಪೋಷಕರ ಆರೋಗ್ಯ ಉತ್ತಮವಾಗಿರುತ್ತದೆ. ದಿನವು ಸಂತೋಷದಿಂದ ಕಳೆಯಲಿದೆ. ವ್ಯಾಪಾರದಲ್ಲಿ ಲಾಭದಾಯಕ ಪರಿಸ್ಥಿತಿ ಇರುತ್ತದೆ. ಬಾಕಿ ಹಣ ಸಿಗುವ ಸಾಧ್ಯತೆಗಳು ಇವೆ. ಧನುರಾಶಿ. ಬಾಕಿ ಉಳಿದಿರುವ ಕೆಲಸಗಳು ಪೂರ್ಣವಾಗುತ್ತವೆ. ಕಠಿಣ ಪರಿಶ್ರಮಕ್ಕೆ ಯಶಸ್ಸು ಸಿಗುತ್ತದೆ. ಮನೆಯ ಒಳಗೆ ಮತ್ತು ಹೊರಗೆ ವಿಚಾರಣೆ ಇರುತ್ತದೆ. ವ್ಯಾಪಾರ ಚೆನ್ನಾಗಿ ನಡೆಯುವಂತಹ ದಿನ. ಇದರಿಂದ ಸಂತೋಷ ಕೂಡ ಉಂಟಾಗುತ್ತದೆ. ಮಕರ ರಾಶಿ. ಹೊಸ ಯೋಚನೆಗಳನ್ನ ಜಾರಿಗೆ ತರಲು ನೀವು ಇಂದು ಪ್ರಯತ್ನ ನಡೆಸುತ್ತೀರಿ. ದೊಡ್ಡ ಜನರನ್ನ ಭೇಟಿಯಾಗುತ್ತೀರಿ. ಭವಿಷ್ಯದಲ್ಲಿ ನಿಮಗೆ ಪ್ರಯೋಜನಗಳು ನೀಡುವಂತಹ ದಿನ. ಶತ್ರುಗಳನ್ನ ಸೋಲಿಸಲಾಗುತ್ತದೆ. ಸೋಮಾರಿತನದಿಂದ ಸಾಧ್ಯವಾದಷ್ಟು ದೂರ ಇರಿ. ಕುಂಭರಾಶಿ. ಬಾಕಿ ವಸೂಲಿ ಮಾಡುವ ಪ್ರಯತ್ನಗಳು ಯಶಸ್ಸು ಕಾಣುತ್ತವೆ. ಪ್ರಯಾಣ ಯಶಸ್ವಿ ಆಗುತ್ತದೆ. ಲಾಭದ ಅವಕಾಶಗಳು ಹೆಚ್ಚಾಗುತ್ತವೆ. ಅಪಾಯಗಳನ್ನು ತೆಗೆದುಕೊಳ್ಳಬೇಡಿ. ಕೊನೆಯದಾಗಿ ಮೀನರಾಶಿ. ವಸತಿ ಸಂಬಂಧಿ ಸಮಸ್ಯೆಗಳು ಕಾಡುತ್ತವೆ. ಸೃಜನಾತ್ಮಕ ಕೆಲಸಕ್ಕೆ ಪ್ರತಿಫಲ ಸಿಗುತ್ತದೆ. ಹಿಂದೆ ಮಾಡಿದ ಕೆಲಸದಿಂದ ಶುಭ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ. ಸ್ವಯಂ ಅಧ್ಯಯನದಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.